Namaste parents. I am Hemalata KS. For your children, I am going to teach English subject. So, before starting the lesson, I want to discuss something with you people. Means I want to share few points regarding the lesson. So this topic is very important nowadays. So I want to explain it in Kannada. It's better for you and me also. ಸೊ ನಿಮ್ಮ ಮಕ್ಕಳಿಗೆ ಈ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಲೆಸನ್ ಇದೆ. ಫಸ್ಟ್ ಲೆಸನ್ ದಟ್ ಈಸ್ ಸ್ಟಾಪ್ ಐ ಡೋಂಟ್ ಲೈಕ್ ಇಟ್ ಅನ್ನೋ ಒಂದು ಲೆಸನ್ ಇದೆ. ನಿಜವಾಗ್ಲೂ ಈ ಲೆಸನ್ ಬಗ್ಗೆ ಮಾತಾಡಬೇಕು ಅಂದರೆ ಇವಾಗಿನ ಸೊಸೈಟಿನಲ್ಲಿ ನಡೀತಾ ಇರೋವಂಥ ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ ಅಲ್ವಾ, ಸೊ ಇದು ತುಂಬ ನಡೀತಾ ಇದೆ ಇವಾಗಿನ ಕಾಲದಲ್ಲಿ. ಸೊ ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಎಷ್ಟು ಪರಿಜ್ಞಾನವನ್ನು ಅಥವಾ ಎಷ್ಟು ಜ್ಞಾನವನ್ನು ಕೊಡಬೇಕು ಆ್ಯಸ್ ಎ ಪೇರೆಂಟ್ಸ್ ಅಲ್ವಾ. ನಾವು ನಮ್ಮ ಮಕ್ಕಳನ್ನ ಅಂಥ ವಿಷಯದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಬೆಳೆಸ್ಬೇಕು, ಅವರಿಗೆ ಏನನ್ನ ಹೇಳ್ಕೊಡ್ಬೇಕು, ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಒಂದು ಬೆಟರ್ ಎಕ್ಸಾಂಪಲ್ ಈ ಫಸ್ಟ್ ಲೆಸನಲ್ಲಿದೆ. ಸೊ ನಾನು ಡೈರೆಕ್ಟಾಗಿ ಲೆಸನ್ನಿಗೆ ಹೋಗೋಕ್ಕೆ ಮುಂಚೆ ಈ ಮಾತನ್ನು ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ಏನಾಗ್ತಿದೆ ಅಂದರೆ ಮಕ್ಕಳಲ್ಲಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಅವರಿಗೆ ಸಿಲೆಬಸ್ ಏನೇನು ಬರುತ್ತೆ ಅದ್ರ ಬಗ್ಗೆ ಲೆಸನ್ನು, ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಗ್ತಾ ಇದೆ. ಆದರೆ ನಿಜ ಜೀವನದಲ್ಲಿ ಕೆಲವೊಂದು ಘಟನೆಗಳನ್ನು ಯಾವ ರೀತಿ ಅವರು ಫೇಸ್ ಮಾಡಬೇಕು ಅನ್ನೋದು ಮಕ್ಕಳಲ್ಲಿ ಗೊತ್ತಿರೋದೇ ಇಲ್ಲ, ಜ್ಞಾನನೇ ಇರೋದಿಲ್ಲ. ಅದಕ್ಕೆ ಇಂಪಾರ್ಟೆಂಟ್ ರೀಸನ್ ಯಾರಾಗ್ತೀವಿ? ಪೇರೆಂಟ್ಸ್ ಆಗ್ತೀವಿ ಅಲ್ವಾ. ಸೊ ನಾವು ಅವರಿಗೆ ಯಾವ ಥರದ ಗೈಡ್ ಲೈನ್ನ ಕೊಡ್ತಾ ಇದ್ದೀವಿ, ಯಾವ ಥರ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಯಾವ ವಿಷಯಗಳನ್ನು ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೀವಿ, ಅವರಿಗೆ ಯಾವ ವಿಷಯದ ಬಗ್ಗೆ ಜ್ಞಾನವನ್ನು ಕೊಡ್ತಾ ಇದ್ದೀವಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಲೆಸನಲ್ಲಿ ಇಲ್ಲಿ ಒಂದು ಪೌಲಾ ಅನ್ನೋ ಒಂದು ಹುಡುಗಿಯ ಎಕ್ಸಾಂಪಲ್, ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಲೆಸನಲ್ಲಿ. ಯಾವ ರೀತಿ ಇದೆ ಅಂದರೆ, ಅವ್ರ ಮದರ್ ಪ್ರತಿ ಸಾತಿ ಆ ಹುಡುಗಿ ಹತ್ರ ಹೇಳ್ತಾ ಇರ್ತಾರೆ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅಂತ. ಸೊ ಆ ಮಗುಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗಬೇಕು. ಗುಡ್ ಟಚ್ ಅಂದರೆ ಯಾವ ಥರ, ಬ್ಯಾಡ್ ಟಚ್ ಅಂದರೆ ಯಾವ ಥರ. ಅವರಮ್ಮ ಪ್ರತಿ ಸಲ ಅವಳಿಗೆ ಟೀಚ್ ಮಾಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ಅವಳಿಗೆ ಟೀಚ್ ಮಾಡ್ತಾ ಹೋಗ್ತಾರೆ. ಈ ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಬಗ್ಗೆ ಮಗಳ ಹತ್ರ ಹೇಳಬೇಕು. ಮಗಳು ತುಂಬ ಚಿಕ್ಕವಳು, ಸೊ ಅವಳದೇ ಆದ ವೇನಲ್ಲಿ ಅಮ್ಮ ಇಲ್ಲಿ ಮಗಳಿಗೆ ಟೀಚ್ ಮಾಡ್ತಾ ಹೋಗ್ತಾಳೆ. ಈಗ ಡೈಲಿ ಅವಳಿಗೆ ಯೂನಿಫಾರ್ಮ್ ಹಾಕಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ. ಸೊ ಆ ಯೂನಿಫಾರ್ಮ್ ಹಾಕ್ಬೇಕಾದ್ರೆ ಅಮ್ಮ ಹೇಳ್ತಾ ಹೋಗ್ತಾರೆ, ಪೌಲಾ ಡಿಯರ್, ಯು ಆರ್ ದಿ ಓನರ್ ಆಫ್ ಯುವರ್ ಓನ್ ಬಾಡಿ. ಸೊ ಶಿ ಆಫನ್ ಟೋಲ್ಡರ್, ಅಂದರೆ ಅವ್ರು ಹೇಳ್ತಾ ಹೋಗ್ತಾರೆ ಯು ಆರ್ ದಿ ಓನರ್ ಆಫ್ ಯುವರ್ ಬಾಡಿ. ಸೊ ಇಫ್ ಎನಿಬಡಿ ಟಚಸ್ ಯು ಆರ್ ಹಗ್ಸ್ ಯು, ಇಫ್ ಇಟ್ ಈಸ್ ಅನ್ಕಂಫರ್ಟಬಲ್ ಫಾರ್ ಯು, ಯಾರಾದರೂ ನಿನ್ನನ್ನು ಟಚ್ ಮಾಡಿದರೆ, ಅಥವಾ ಮಕ್ಕಳು ಅಂತ ಪ್ರೀತಿ ಮಾಡ್ತಾ ಇರ್ತಾರಲ್ವ, ಸೊ ಯಾರಾದರೂ ನಿನಗೆ ಹಗ್ ಮಾಡಿದರೆ ಆ ಟಚ್ ನಿನಗೆ ಅನ್ಕಂಫರ್ಟಬಲ್ ಆದರೆ ಯು ಮಸ್ಟ್ ಬಿ ಬೋಲ್ಡ್ ಆ್ಯಂಡ್ ಯು ಮಸ್ಟ್ ಅವಾಯ್ಡ್ ಇಟ್ ಆ್ಯಂಡ್ ಯು ಮಸ್ಟ್ ಸೇ ನೋ ಫಾರ್ ದಟ್. ಸೊ ಅಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ, ನಿನ್ನನ್ನು ಯಾರಾದರೂ ಹಗ್ ಮಾಡ್ಬೋದು, ಮಾತಾಡಿಸ್ಬೋದು, ಮುಟ್ಬೋದು, ಆದರೆ ಆ ಫೀಲ್ ನಿನಗೆ ಅನ್ಕಂಫರ್ಟಬಲ್ ಅನಿಸಿದ್ರೆ ನೀನು ಅದನ್ನು ಡೈರೆಕ್ಟಾಗಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ಯು ಆರ್ ಸೋ ಡೇರಿಂಗ್, ಗರ್ಲ್ಸ್ ಮಸ್ಟ್ ಬಿ ಡೇರ್ ಇನ್ ಆಲ್ ದ ಟೈಮ್ ಅಂತ ಹೇಳ್ತಾ ಹೋಗ್ತಾರೆ ಆ ಹುಡುಗಿಗೆ ಅವರು ಪ್ರತಿದಿನ. ಆಫನ್ ಶಿ ಈಸ್ ಟೆಲ್ಲಿಂಗ್ ದ ಸೇಮ್ ಥಿಂಗ್. ಸೊ ಆ ಮಗಳಿಗೆ ಗೊತ್ತಾಗ್ತಾ ಹೋಗ್ತಿರತ್ತೆ, ಯಾಕೆಂದರೆ ಅಮ್ಮ ಪ್ರೀತಿಯಿಂದನೇ ಹೇಳ್ತಾ ಇರ್ತಾರೆ, ಅದನ್ನು ಯಾವುದೇ ಥರ ಒಂದು ಡಿಫ್ರೆಂಟ್ ಏನೋ ನ್ಯೂ ಕಾನ್ಸೆಪ್ಟ್ ಥರ ಹೇಳಲ್ಲ. ಆ ಚಿಕ್ಕ ಮಗುವಿಗೆ ಯಾವ ಥರ ಅರ್ಥ ಆಗಬೇಕು ಅನ್ನೋ ರೀತಿನಲ್ಲೇ ಹೇಳ್ತಾ ಇರ್ತಾರೆ. ಇಫ್ ಇಟ್ ಈಸ್ ಗುಡ್ ಯು ಡೋಂಟ್ ಸ್ಕೇರ್ ಟು ಎನಿ ಒನ್, ನಿನಗೆ ಅದು ಬ್ಯಾಡ್ ಅನಿಸಿದ್ರೆ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ, ನೀನು ಡೈರೆಕ್ಟಾಗಿ ಹೇಳು ನೋ ಐ ಡೋಂಟ್ ಲೈಕ್ ಇಟ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಆಮೇಲೆ ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆದರೆ ನಾನು ನಿನ್ನ ತಾಯಿ, ಸೊ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಏನೂ ನನ್ನ ಜೊತೆ ಮುಚ್ಚಿಡೋ ಹಾಗಿಲ್ಲ. ಈ ಥರ ಪ್ರತಿದಿನ ಅಮ್ಮ ಮಗಳಿಗೆ ಪೌಲಾಗೆ ಹೇಳ್ತಾ ಹೋಗ್ತಾರೆ. ಸೊ ಒನ್ ಥಿಂಗ್ ಹ್ಯಾಪನ್ಸ್ ಇನ್ ಅವರ್ ಲೈಫ್. ಒನ್ ಡೇ ಏನಾಗುತ್ತೆ ಅಂದರೆ, ಇವರು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿರ್ತಾರೆ, ಅಮ್ಮ ಮಗಳು ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ಅಲ್ಲಿ ಸ್ವಿಮ್ಮಿಂಗ್ ಸೂಟ್ ಹಾಕೋತಾರೆ. ಸೊ ಅಲ್ಲೂ ಕೂಡ ಅಮ್ಮ ಮಗಳಿಗೆ ಹೇಳ್ತಾಳೆ, ಪೌಲಾ ನವ್ ಯು ಆರ್ ಇನ್ ಸ್ವಿಮ್ಮಿಂಗ್ ಸೂಟ್, ಯಾರಾದರೂ ನಿನ್ನ ಹತ್ರ ಬಂದು ನಿನ್ನನ್ನು ಟಚ್ ಮಾಡಿದರೆ, ಅದು ನಿನಗೆ ಅನ್ಕಂಫರ್ಟಬಲ್ ಆದರೆ ನೀನು ಹೇಳಬೇಕು, ಅದನ್ನು ಎದುರ್ಕೋಬಾರ್ದು ಅಥವಾ ಹೆಸಿಟೇಟ್ ಮಾಡ್ಕೋಬಾರ್ದು, ಧೈರ್ಯವಾಗಿ ಹೇಳಬೇಕು ಅಂತ ಹೇಳ್ತಾರೆ. ಸೊ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಒನ್ ಆಫ್ ದರ್ ರಿಲೇಟಿವ್ಸ್ ಅವ್ರ ಮನೆಗೆ ಹೊರಡ್ತಾರೆ ಅವರು. ಸೊ ಅಲ್ಲಿ ಏನಾಗುತ್ತೆ, ಪರ್ಸಿ ಅನ್ನೋ ಒಂದು ವ್ಯಕ್ತಿ ಮನೆ, ಅದು ಆ ಪೌಲಾಗೆ ಅಂಕಲ್ ಆಗಬೇಕು ಆ ವ್ಯಕ್ತಿ, ಅವ್ರ ಮನೆಗೆ ಹೋಗ್ತಾರೆ. ಸೊ ಹೋದ ತಕ್ಷಣ ಏನಾಗುತ್ತೆ, ಈಗ ಯಾರೋ ರಿಲೇಟಿವ್ಸ್ ಬಂದರು ಅಂದಾಗ ಖುಷಿ ಪಡೋದು ಕಾಮನ್. ಇವಾಗ ಏನಾಗ್ತಿದೆ, ಹಗ್ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಲೈಕ್ ದಟ್. ಸೊ ಇಲ್ಲಿ ಏನಾಗುತ್ತೆ, ಅವ್ರ ಅಂಕಲ್ ಪರ್ಸಿ ಬಂದು ಈ ಮಗನ ತಪ್ಕೋತಾನೆ, ಈ ಪೌಲಾನ. ಆದರೆ ಪೌಲಂಗೆ ಅದು
ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವಳಿಗೆ ಕಂಫರ್ಟ್ ಅನಿಸಲ್ಲ, ಅವಳು ತುಂಬ ಅವಾಯ್ಡ್ ಮಾಡ್ತಾಳೆ. ಬಟ್ ಯಾರೂ ಅದನ್ನು ಅಬ್ಸರ್ವ್ ಮಾಡಲ್ಲ, ಬಟ್ ಅವಳಿಗೆ ಅನಿಸುತ್ತೆ ಅವಳು ಅವಾಯ್ಡ್ ಮಾಡ್ತಾಳೆ. ಸೊ ಹೀಗೆ ಊಟ ಮಾಡ್ತಾರೆ, ಕೂರ್ತಾರೆ, ಎಲ್ಲ ಮುಗಿಯುತ್ತೆ. ಅವ್ರ ಅಂಕಲ್ ಪ್ರತಿ ಸತಿ ಈ ಹುಡುಗಿ ಹತ್ರ ಬರ್ತಾ ಇರ್ತಾನೆ. ಆ ಪರ್ಸಿ ಅನ್ನೋ ವ್ಯಕ್ತಿ ಬಂದು ಈ ಹುಡುಗಿ ಹತ್ರ ಕೂತ್ಕೊಳ್ಳೋದು, ಹತ್ತಿರ ಹೋಗೋದು ಮಾಡ್ತಿರ್ತಾನೆ. ಬಟ್ ಇವಳಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವಳಿಗೇನೋ ಒಂಥರ ಎಸಿಟೇಷನ್ ಕೂಡ ಆಗುತ್ತೆ. ಅವಳು ಅವಾಯ್ಡ್ ಮಾಡಿ ಆ ಜಾಗದಿಂದ ಎದ್ದೋಗ್ತಾ ಇರ್ತಾರೆ ಆ ಹುಡುಗಿ. ಕೊನೆಗೆ ಏನಾಗುತ್ತೆ, ಒಂದು ಸಪ್ರೇಟ್ ರೂಮ್ ಇರುತ್ತೆ. ಸೊ ಎಲ್ಲರೂ ಮಾತಾಡ್ತಾ ಟಿ ವಿ ನೋಡ್ತಾ ಇರ್ತಾರೆ. ಈ ಹುಡುಗಿ ಆಟ ಆಡ್ತಾ ಇರ್ತಾಳೆ, ಟಾಯ್ಸ್ ಜೊತೆ ಆಟ ಆಡೋಕ್ಕೆ ಅಂತ ಹೋಗ್ತಾಳೆ. ಅಂಕಲ್ ಅಲ್ಲಿಗೂ ಕೂಡ ಹೋಗ್ತಾನೆ, ಆ ಪರ್ಸಿ ಅನ್ನೋ ವ್ಯಕ್ತಿ ಹೋಗ್ತಾನೆ. ಹೋಗ್ಬಿಟ್ಟು ಪೌಲಾಗೆ ವಾಟ್ ಆರ್ ಯು ಡೂಯಿಂಗ್ ಪೌಲಾ ಅಂತ ಕೇಳಿದಾಗ ಶಿ ಟೆಲ್ಸ್ ದಟ್ ಐ ಆಮ್ ಪ್ಲೇಯಿಂಗ್ ವಿತ್ ಮೈ ಟಾಯ್ಸ್ ಅಂತ ಹೇಳ್ತಾಳೆ. ಸೊ ಅವನು ಕೂಡ ನಾನು ಆಟಕ್ಕೆ ಬರಲ್ಲ ನಿನ್ನ ಜೊತೆ ಅಂತ ಕೇಳ್ತಾನೆ. ಅವಳಿಗೆ ಅನ್ಕಂಫರ್ಟಬಲ್ ಆಗುತ್ತೆ, ಬೇಡ ಅನಿಸುತ್ತೆ, ಬಟ್ ಓಕೆ ಅಂತ ಹೇಳ್ತಾಳೆ. ಸೊ ಆಟ ಆಡ್ತಾ ಆಡ್ತಾ ಏನಾಗುತ್ತೆ, ಆ ವ್ಯಕ್ತಿ ಅವಳ ಹತ್ರ ತುಂಬ ಅಂದರೆ ಅವಳನ್ನ ಟಚ್ ಮಾಡೋದು, ಅವಳ ಬ್ಯಾಕ್ ಬೆನ್ನ ಮೇಲೆ ಕೈ ಹಾಕೋದೆಲ್ಲ ಮಾಡಿದಾಗ ಅವಳಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅವಳು ತುಂಬ ಜೋರಾಗಿಯೇ ಅವನ ಹತ್ರ ಕೂಗಾಡ್ತಾಳೆ, ಶೌಟ್ ಮಾಡ್ತಾಳೆ, ಐ ಡೋಂಟ್ ಲೈಕ್ ಇಟ್ ಅಂಕಲ್, ಪ್ಲೀಸ್ ನೋ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ರೂಮಿಂದ ಹೊರಗೆ ಓಡಿ ಬರ್ತಾಳೆ. ಸೊ ಹಂಗೆ ಓಡಿ ಬಂದಾದಮೇಲೆ ಅಮ್ಮ ಅಬ್ಸರ್ವ್ ಮಾಡ್ತಾರೆ ಇದನ್ನು. ಮನೆಗೆ ಬರ್ಬೇಕಾರೆ ಆನ್ ದ ವೇ ಟು ಹೋಮ್ ಅಮ್ಮ ಅಬ್ಸರ್ವ್ ಮಾಡ್ತಾರೆ, ಯಾಕೋ ಕಂಫರ್ಟಬಲ್ ಆಗಿದ್ದಾಳೆ, ಡಲ್ ಆಗಿದ್ದಾಳೆ ಮಗಳು ಅಂತ ಗೊತ್ತಾಗತ್ತೆ. ಸೊ ಮನೆಗೆ ಹೋದ್ಮೇಲೆ ಸಪ್ರೇಟ್ ಅಮ್ಮ ಮಗಳನ್ನ ಕರೆದ್ಬಿಟ್ಟು ಯಾಕೆ ಡಲ್ ಆಗಿದೆಯಾ ಅಂದಾಗ ಆ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾಕೆ ಅಂತ ಕೇಳಿದಾಗ ಅವಳು ಡೇರಿಂಗಾಗಿ ಅಮ್ಮಂಗೆ ಹೇಳ್ತಾಳೆ. ಅಮ್ಮ ಬೆನ್ನ ಮೇಲೆ ಕೈ ಇಡ್ತಾರೆ ಅವಳಿಗೆ, ಯಾಕೆ ಪುಟ ಏನಾಯಿತು, ಯಾಕೆ ಇವತ್ತು ತುಂಬ ಡಲ್ಲಾಗಿದೆಯಾ ಅಲ್ಲಿ ಹೋಗಿ ಬಂದಾಗಿನ ಅಂತ ಕೇಳ್ತಾರೆ. ಆವಾಗ ಆ ಮಗು ಹೇಳುತ್ತೆ ಅಮ್ಮನ ಹತ್ರ, ಅಮ್ಮ ನನಗೆ ನೀನಿವಾಗ ನನ್ನ ಬೆನ್ನ ಮೇಲೆ ಕೈ ಹಾಕ್ದೆ ಅಲ್ವಾ, ಇದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ, ಈ ಟಚ್ ನನಗೆ ತುಂಬ ಕೇರ್ ಆಗಿ ನೀವು ನನ್ನ ಹತ್ರ ಫೀಲ್ ಮಾಡ್ತಾ ಇದ್ದೀರಾ ಅನ್ನಿಸ್ತಿದೆ. ಆದರೆ ಅಂಕಲ್ ನನ್ನ ಜೊತೆ ಬಿಹೇವ್ ಮಾಡಿದ ರೀತಿ ನಂಗೆ ಇಷ್ಟ ಆಗಲಿಲ್ಲ, ಅವ್ರು ನನ್ನನ್ನು ಅನ್ಕಂಫರ್ಟಬಲ್ ಆಗಿ ಟಚ್ ಮಾಡಿದರು, ಫೀಲ್ ಮಾಡಿದರು ಅಂತ ಕೇಳ್ತಾರೆ. ಅಮ್ಮಂಗೆ ಸ್ವಲ್ಪ ಗಾಬರಿನೂ ಆಗುತ್ತೆ. ಆಮೇಲೆ ಎದ್ರಲ್ಲ ಅಮ್ಮ, ಯಾಕೆಂದರೆ ಮಗಳಿಗೆ ಅದನ್ನ ಅಂಥ ಥಿಂಗ್ಸ್ನ ಪ್ರತಿ ಸತಿ ಹೇಳ್ತಾ ಇರ್ತಾಳೆ ಅವಳು. ಸೊ ಆವಾಗ ನೀನೇನು ಹೆದರ್ಕೋಬೇಡ, ಏನಾಯಿತು ಅಂತ ಹೇಳು ಅಂದಾಗ ಆ ಮಗು ಹೇಳುತ್ತೆ, ನೀನೇನು ಮಾಡಿದೆ ಅವ್ರು ಆ ಥರ ನಿನ್ನ ಜೊತೆ ಬಿಹೇವ್ ಮಾಡಿದಾಗ ಅಂತ ಅಮ್ಮ ಕೇಳ್ತಾರೆ. ಆವಾಗ ಆ ಮಗು ಹೇಳ್ತಾಳೆ, ಪೌಲಾ ನೋ ಅಮ್ಮ, ನನಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು, ನಾನು ಜೋರಾಗಿ ಕೂಗ್ಬಿಟ್ಟು ಬೇಡ ನನಗೆ ಇದು ಇಷ್ಟ ಇಲ್ಲ ಅಂತೇಳಿ ಹೊರಗೆ ಬಂದೆ ಅಂತ ಹೇಳ್ತಾಳೆ. ಸೊ ಅಮ್ಮಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮಗಳಿಗೆ ಹೇಳ್ತಾಳೆ, ನಂಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ನಾನು ಇಂಥ ವಿಷಯಗಳನ್ನು ನಿನಗೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ಕೊಡ್ತಾ ಇದ್ದೆ, ನೀನು ಅದೇ ಥರ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ಯಾ, ನೀನು ತುಂಬ ಡೇರಿಂಗ್ ಆಗಿದೆಯಾ, ಮತ್ತು ಅವಳು ಕಾನ್ಫಿಡೆನ್ಸ್ ಲೆವೆಲ್ಲೂ ಕೂಡ ಅವಳು ಕೆಳಗೆ ಹೋಗಕ್ಕೆ ಬಿಡಲ್ಲ. ಸೊ ನೀನು ಇದೇ ಥರ ಡೇರಿಂಗ್ ಆಗಿರಬೇಕು, ಏನೇ ಬಂದರೂ ಫೇಸ್ ಮಾಡಬೇಕು, ಮೀನ್ಸ್ ಗರ್ಲ್ಸ್ ಯಾವತ್ತಿದ್ರೂ ಸ್ಟ್ರಾಂಗ್ ಆಗಿರಬೇಕು. ಇಂಥ ವಿಷಯದಲ್ಲಿ ಏನಾದರೂ ಬ್ಯಾಡ್ ಅನಿಸಿದರೆ ಅದನ್ನು ಓಪನ್ ಆಗಿ ಹೇಳಬೇಕು. ಆಮೇಲೆ ಪೇರೆಂಟ್ಸ್ ಹತ್ರ ಏನು ಮುಚ್ಚುಮರೆ ಮಾಡಬಾರ್ದು, ಅದನ್ನು ಕೂಡ ಹೇಳ್ಕೋಬೇಕು ಅಂತ ಅಮ್ಮ ಹೇಳ್ತಾರೆ. ಸೊ ಈ ಲೆಸನ್ ಎಷ್ಟು ಸ್ವೀಟ್ ಆಗಿದೆ ಅಂದರೆ ತುಂಬ ಸಿಂಪಲಾಗಿ ಅನಿಸುತ್ತೆ ನಮಗೆ ದೊಡ್ಡವ್ರಿಗೆ, ಬಟ್ ನಾವು ಈ ಲೆಸನನ್ನು ಒಂದು ಮಗುವಿಗೆ ಟೀಚ್ ಮಾಡಬೇಕು ಟೀಚರ್ ಆಗಿ ಅಂದಾಗ್ಲೂ ಆ ಕಾನ್ಸೆಪ್ಟನ್ನ ಚಿಕ್ಕ ಮಗುಗೆ ಅರ್ಥ ಮಾಡಿಸೋದು ಕಷ್ಟ. ಸೊ ಪೇರೆಂಟ್ ಆಗಿ ಮತ್ತು ಟೀಚರ್ ಆಗಿ ಇವತ್ತಿನ ದಿನದಲ್ಲಿ ದಿಸ್ ಈಸ್ ಅವರ್ ಮೋಸ್ಟ್ ರೆಸ್ಪಾನ್ಸಿಬಲ್ ಥಿಂಗ್ ಟು ಟೀಚ್ ಸಮ್ ಮೊರಾಲಿಟಿ ಫಾರ್ ದ ಚಿಲ್ಡ್ರನ್ ಅಲ್ವಾ. ಸೊ ಒಳ್ಳೆ ವಿಷಯಗಳ ಜೊತೆಗೆ ಈ ಥರ ಸೂಕ್ಷ್ಮ ವಿಷಯಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್, ಪೇರೆಂಟ್ಸ್ ಯಾವುದೇ ವಿಷಯಗಳನ್ನು ಹಂಚ್ಕೊಳ್ಳೋದು ಬೇಡ ಮಕ್ಕಳಿಗೆ ಟೀಚ್ ಮಾಡೋದ್ರಲ್ಲಿ. ಇಂಥ ವಿಷಯಗಳನ್ನು ನಮ್ಮದೇ ಆದ ರೀತಿಯಲ್ಲಿ ಅವರ ವಯಸ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರಿಗೆ ಹೇಳ್ತಾ ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇಷ್ಟೇ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. Children, namaste. I am your English teacher, myself Hemalata KS. In previous video you knew about me little, right? And I explained about your lesson also, first chapter, that is stop, I don't like it. Stop, I don't like it. This is the chapter we are going to learn. This is your first chapter, okay? Before starting the reading part, I want to explain you about synonyms. synonyms. Synonyms means which give equal word, equal meaning, ಸಮಾನಾರ್ಥಕ ಪದ ಅಂತ ಹೇಳ್ತೀವಲ್ವಾ. So those are called synonyms in English, okay? Let us go to that. First one, I'll write down the words first. Upset, UPSET, upset. Second, scared, SCARE, scared. Third one, similar, SIMILAR, similar.
one, often. O-F-T-E-N, often. Fifth one, embraced. E-M-B-R-A-C-E-D, embraced. And sixth one, avoid. A-V-O-I-D-E, avoid. And another some words are seventh one, petrify. P-E-T-R-I-F-Y, petrify. Okay, I'll write down the meanings of these words. Meanings means which give equal meaning. So upset means worried. W-O-R-R-I-E-D, worried. Upset means worried. Scared. Scared means bewilder. B-W-I-L-D-E-R. B-W-I-B-E-W-I-L-D-E-R, bewilder. Next, similar. Similar means already I told that synonyms means which give similar words. So similar means resembler. R-E-S-E-M-B-L-E-R, resembler. Next, often. Often means frequently. ಪದೇ ಪದೇ ಅಂತ ಹೇಳ್ತೀವಲ್ವಾ, so frequently. Next, embraced. Embraced means hugged. H-U-G-G-E-D, hugged. And avoid. Avoid means keep away from. Keep, A-W-A-Y, away. Keep away. Okay. Next, petrify. Petrify means badly scared. Badly scared means ತುಂಬಾ ಹೆದರ್ಕೊಂಡಿರೋದು ಅಂತ ಹೇಳ್ತೀವಲ್ವಾ. So these are the meanings of these words. Okay, now I'll start the lesson. I'll read the lesson. You just go through your book. Okay, I'll read it now. Open the first chapter. Stop, I don't like it. Stop, I don't like it. Here there is a discussion between a mother and a daughter. Okay, I'll read it first. Mother is asking, what happened, Meg? Why are you upset? So, Mom, I don't like our new driver. He keeps hugging and touching me. Daughter is telling that, Mom, I don't like our new driver. He keeps hugging and touching me. Mother says, oh Mike, why don't you tell me before? Don't worry, I'll take care of you. She's telling that you could tell it before me, so I'll take care of these things. Next, Mom, I was scared. Here the girl is very scared. So mother is telling that you are the owner of your body, Mike. You don't need to be scared. Let's have some ice cream and I will tell you how a brave girl called Paula acted when she faced a similar situation. So ಇಲ್ಲಿ mother ಹೇಳ್ತಾ ಇದ್ದಾರೆ, ನೀನು ಹೆದರ್ಕೋಬೇಡ, let us eat some ice cream. Ice cream ಗಿಂತ ನಾನು ನಿಂಗೊಂದು ಸ್ಟೋರಿ ಹೇಳ್ತೀನಿ about the girl. Her name is Paula. She is very daring and she acted when she faced a similar situation. ಅವಳಿಗೆ ಇದೇ ತರ ಸಿಚುಯೇಷನ್ ಬಂದಾಗ ಆ ಹುಡುಗಿ ಏನು ಮಾಡಿದ್ಲು ಆ ಸ್ಟೋರಿನ ಹೇಳ್ತೀನಿ ಅಂತ ಮದರ್ ಹೇಳ್ತಾರೆ. Okay, let us go to the next page. I'll read it, children. You just look at your book carefully. Paula's mother always taught her about good touch and bad touch. Paula dear, you are the owner of your body, she often told her as she helped her dress for school. So here Paula's mother, she always taught her about good touch and bad touch. See, these are the opposite words, good and bad. So she is telling oftenly for Paula about good touch and bad touch, and she helped her in for dress for the school, right? She is helping and telling that if someone hugs or touches you in a way you don't like, you have the right to say no. You don't have to be scared of
anyone. ಮದರ್ ಹೇಳ್ತಾರೆ ಇಲ್ಲಿ, ಇಫ್ someone hugs or touches you in a way you don't like, ನಿಂಗೆ ಇಷ್ಟ ಆಗದೆ ಇರೋ ಥರ, ಅನ್ಕಂಫರ್ಟಬಲ್ ಆಗೋ ಥರ ಯಾರಾದರೂ ನಿಂಗೆ ಟಚ್ ಮಾಡಿದರೆ, you have to be strong. You have the right to say no. ನೀನು ಅವರಿಗೆ ಡೈರೆಕ್ಟ್ ಆಗಿ ನೋ ಅಂತ ಹೇಳ್ಬೋದು. ನೆಕ್ಸ್ಟ್, if you are uncomfortable about how somebody touches you, please tell me. If anything happens in your life, if anyone touches you, how you feel, if you feel uncomfortable means you can share with me, because I am your mother. You know I will always believe you. ಸೊ ನೀನು ನನ್ನನ್ನು ಯಾವಾಗಲೂ ನಾನು ನಿನ್ನನ್ನು ನಂಬ್ತೀನಿ, ನೀನು ಹೇಳಬೇಕು ಅಂತ ಮದರ್ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. Paula and her mother were at the swimming pool one day. Paula was about to get into the pool when her mother said, "Remember, sweetie, no one should see or touch the area that your swimming suit covers." Paula nodded and jumped into the pool. This wasn't the first time Paula's mother had talked about that. So here, Paula and her mother were at the swimming pool. So swimming pool ಗೆ ಹೋಗಿದ್ರು ಅವರು. Paula was about to get into the pool. ಇನ್ನೇನು ನೀರಲ್ಲಿ ಇಳಿಬೇಕು. So when her mother said, "Remember, sweetie, no one should see or touch the area that your swimsuit covers." ನೀನು ಸ್ವಿಮ್ ಸೂಟ್ ಹಾಕಿದ್ಯಾ ಅಲ್ವಾ, ಆ ಏರಿಯಾನ ಯಾರು ನೋಡಬಾರ್ದು ಮತ್ತೆ ಟಚ್ ಮಾಡಬಾರ್ದು. ಪೌಲಾ ನಾಡೆಡ್ ಮೀನ್ಸ್ ಕತ್ತಿಂಗ್ ಅಂತೀವಿ ಅಲ್ವಾ ಯಾರು ಹೇಳಿದಾಗ ಓಕೆ ಅಂತ, ಲೈಕ್ ದಟ್ ಶಿ ನಾಡೆಡ್ ಅಂಡ್ ಜಂಪ್ಡ್ ಇನ್ ಟು ದ ಪೂಲ್. ಸೊ ದಿಸ್ ವಾಸಂಟ್ ದ ಫಸ್ಟ್ ಟೈಮ್ ಪೌಲಾಸ್ ಮದರ್ ಹ್ಯಾಡ್ ಟಾಕ್ಡ್ ಅಬೌಟ್ ದಟ್. ಸೊ ಬಿಕಾಸ್ ಆಫನ್ಲಿ ಶಿ ವಾಸ್ ಟೆಲಿಂಗ್ ಪೌಲಾ ಅಲ್ವಾ, ಪದೇ ಪದೇ ಹೇಳ್ತಾ ಇದ್ರು ಅಮ್ಮ, ಇವತ್ತೇ ಫಸ್ಟ್ ಅಲ್ಲ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಲೇಟರ್ that afternoon, Paula and her parents went to visit Uncle Percy. When they arrived, Uncle Percy embraced Paula so hard that it hurt her. She looked at Uncle Percy. He was smiling at Paula, but she did not like his smile. Paula sat in a corner and started playing with some toys. So here, after finishing a swim, after the swimming pool, they went to their uncle house, Paula's uncle house. So his name is Percy. Uncle's name is Percy. When they arrived, Uncle Percy embraced means he hugged. ಎಲ್ಲರನ್ನೂ ಹಗ್ ಮಾಡಿ ವಿಶ್ ಮಾಡಿದ್ರು, ವೆಲ್ಕಮ್ ಮಾಡಿದ್ರು. ಪೌಲಾ ಸೋ ಹಾರ್ಡ್ ದಟ್ ಇಟ್ ಹರ್ಟ್ ಹರ್. ಆದರೆ ಪೌಲಾಂಗ್ ಅದು ಇಷ್ಟ ಆಗಲಿಲ್ಲ. ಇಟ್ ಹರ್ಟ್ ಹರ್. ಶಿ ಲುಕ್ಡ್ ಅಟ್ ಅಂಕಲ್ ಪರ್ಸಿ. ಅವಳು ಅಂಕಲ್ನ ನೋಡ್ತಾಳೆ. He was smiling at Paula. He was smiling, but Paula did not like his smile. So Paula sat in a corner playing with some toys. ಅವಳ ಪಾಡಿಗಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. Embraced means hugged. Already I told that. Okay, next page and next paragraph. Later, when everyone else was busy watching television, Uncle Percy came and sat near Paula. She tried to avoid him. "What are you playing, Paula?" he asked. "I am playing with my dolls," Paula replied. Uncle Percy moved closer. So here what happens? Paula was playing with her toys in the corner, right? Later, when everyone else was busy watching TV, so ಎಲ್ಲರೂ TV ನೋಡ್ತಾ ಇದ್ರು, Uncle Percy came and sat near to Paula. Near ಅಂದ್ರೆ ವೆರಿ ಹತ್ತಿರ ಅಂತ ಹೇಳ್ತೀವಲ್ವಾ. ಸೊ he sat and Paula tried to avoid him because she didn't like the way the uncle was behaving, right? "What are you playing, Paula?" Uncle said that. "I am playing with my dolls," she said. Uncle Percy moved closer ಅಂದ್ರೆ ತುಂಬಾ ಹತ್ರ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಪ್ಯಾರಾಗ್ರಾಫ್. "Can I play with you?" Uncle Percy asked again. Paula hesitated for a moment. "Yes," she said reluctantly. Uncle Percy picked up a toy. Then all of a sudden, he touched Paula's cheek. Paula felt disgusted. "Why does Uncle Percy keep touching me?"
she thought. Is it wrong? Because I don't like it, she asked herself. She felt confused, but it must be okay because cheeks are not covered by a swimming suit, she said to herself. Paula started playing with her toys again. A few moments later, Uncle Percy laid his hand on Paula's thighs. This time, Paula froze. She was petrified. She felt very uncomfortable. Stop, she shouted. I don't like it. She ran from the room. So, here what happens? Paula was playing and uncle came and sat very close to Paula. So, can I play with you? The uncle asked that. So, Paula hesitated. Hesitated means she felt uncomfortable, right? A moment, yes, she said reluctantly. Reluctantly means with hesitation or with doubt she says, yes, okay, ನೀವು ಆಡ್ಬೋದು. Uncle Percy picked up a toy. He also picked up a toy. Then all of a sudden, he touched Paula's cheeks. ಸಡನ್ ಆಗಿ ಅಂಕಲ್ ಏನು ಮಾಡ್ತಾರೆ, ಅವಳ ಚೀಕ್ಸ್ನ ಟಚ್ ಮಾಡ್ತಾರೆ, ಕೆನ್ನೆನ. ಸೊ ಪೌಲಾ ಫೆಲ್ಟ್ ಡಿಸ್ಕಸ್ಟೆಡ್. ಡಿಸ್ಕಸ್ಟೆಡ್ ಮೀನ್ಸ್ ಫೀಲಿಂಗ್ ಸ್ಟ್ರಾಂಗ್ ಡಿಸಪ್ರೂವಲ್. ಅವಳಿಗೆ ಇಷ್ಟ ಆಗಲ್ಲ. ಸೊ ಬಟ್ ದೆನ್ ವೈ ಡಸ್ ಅಂಕಲ್ ಪರ್ಸಿ ಕೀಪ್ ಟಚಿಂಗ್ ಮೀ? ಅವ್ರು ಯಾಕೆ ನನ್ನನ್ನು ಟಚ್ ಮಾಡ್ತಾ ಇದ್ದಾರೆ? ಶಿ ಥಾಟ್ ಇಟ್ ಈಸ್ ರಾಂಗ್ ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ಮದರ್ ಹೇಳ್ತಾ ಇದ್ರು ಅಲ್ವಾ, ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್. ಸೊ ಶಿ ಆಸ್ಕ್ಡ್ ಹರ್ ಸೆಲ್ಫ್, ಅವಳಷ್ಟಿಗೆ ಅವಳೆ ಅನ್ಕೋತಾಳೆ ಇದು ಯಾಕೋ ಸರಿ ಇಲ್ಲ. ಶಿ ಫೆಲ್ಟ್ ಕನ್ಫ್ಯೂಸ್ಡ್, ಬಟ್ ಇಟ್ ಮಸ್ಟ್ ಬಿ ಓಕೆ ಬಿಕಾಸ್ ಚೀಕ್ಸ್ ಆರ್ ನಾಟ್ ಕವರ್ಡ್ ಬೈ ಸ್ವಿಮ್ಮಿಂಗ್ ಸೂಟ್ ಅಲ್ವಾ. ಅಮ್ಮ ಹೇಳಿದ್ರು ಸ್ವಿಮ್ಮಿಂಗ್ ಸೂಟ್ ಹಾಕಿರುವಂಥ ಪ್ಲೇಸ್ನ ಯಾರು ನೋಡಬಾರ್ದು, ಟಚ್ ಮಾಡಬಾರ್ದು ಅಂತ. ಸೊ ಶಿ ಸೆಡ್ ಟು ಹರ್ ಸೆಲ್ಫ್. Paula started playing with her toys again. Again she started playing. She was busy with toys. A few moments later, Uncle Percy laid his hand on Paula's thigh. ಸ್ವಲ್ಪ ಹೊತ್ತಾದ ತಕ್ಷಣ ಅಂಕಲ್ ಏನು ಮಾಡ್ತಾರೆ, ಅವ್ರ ಕೈನ ಅವಳ ಥೈಸ್ ಮೇಲೆ ಅಂದರೆ ತೊಡೆ ಮೇಲೆ ಈ ಥರ ಇಡ್ತಾರೆ. ಸೊ ದಿಸ್ ಟೈಮ್ ಪೌಲಾ ಫ್ರಾಸ್ ಅಂದರೆ ಅವಳಿಗೆ ಕೋಪ ಬರುತ್ತೆ. ಶಿ ವಾಸ್ ಪೆಟ್ರಿಫೈಡ್, ಬ್ಯಾಡ್ಲಿ ಸ್ಕೇರ್ಡ್, ಹೆದರಿಕೆನೂ ಆಗುತ್ತೆ. ಸೊ ಶಿ ಫೆಲ್ಟ್ ವೆರಿ ಅನ್ಕಂಫರ್ಟಬಲ್, ಅವಳಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸ್ಟಾಪ್, ಶಿ ಶೌಟೆಡ್ ಐ ಡೋಂಟ್ ಲೈಕ್ ಇಟ್. ಶಿ ರ್ಯಾನ್ ಫ್ರಮ್ ದ ರೂಮ್. ಅವಳು ಹೇಳ್ತಾಳೆ ಡೇರಿಂಗ್ ಆಗಿ ಸ್ಟಾಪ್ ಐ ಡೋಂಟ್ ಲೈಕ್ ಇಟ್ ಆ ಥರ ಹೇಳ್ಬಿಟ್ಟು ರೂಮಿಂದ ಹೊರಗೆ ಓಡೋಗ್ತಾಳೆ. ಓಕೆ ಚಿಲ್ಡ್ರನ್, ಐ ಹೋಪ್ ಯು ಆಲ್ got it and read the lesson properly. Okay, I'll continue the next page in the next session. Until then, all of you keep reading the lesson and get the meaning of the words in the dictionary. You can search it in your mobile also. Okay, all of you take care. Bye.